ನಮಗೊಂದು ಏನು ಯಾವುದೋ ಒಂದು ದೈವಿ ಶಕ್ತಿ ಈ ಥರ ನಮ್ಮನ್ನು ಇಲ್ಲಿ ಒಟ್ಟು ಸೇರಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಕೊರಗಜ್ಜನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ನಿರ್ಮಾಪಕರು, ನಿರ್ದೇಶಕರು ಹಲವಾರು ವರ್ಷಗಳಿಂದ ಶ್ರಮ ಪಡ್ತಾಯಿದ್ರು. ನೀವು ಚೇಂಬರ್ ನೋಡಿದರೆ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ತಿಳ್ಕೊಬಹುದು. ಆ್ಯಂಡ್ ನಾವು ತ್ರಿವಿಕ್ರಮ್ ವಿದ್ಯಾಧರ್, ನಾವು ಈ ನನ್ನ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಪಲ್ಲಿ ಅವರಿಗೆ ನಾನು ಕೊರಗಜ್ಜನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೇಳಿದ ತಕ್ಷಣ ನಿರ್ಮಾಪಕರೊಂದು 4-5 ರೌಂಡು ಮೀಟಿಂಗ್ ಮಾಡ್ತಾರೆ. ನಾರ್ಮಲಿ ನಮ್ಮ ಹತ್ರ ಬೇರೆ ಬೇರೆ ರೀತಿಯಲ್ಲಿ ಬಜೆಟು ಅದು ಇದು ಮಾಡೋಣ ಅಂತ ಅವರು ಏನೂ ಹೇಳಲಿಲ್ಲ. ಆ್ಯಂಡ್ ಈಗ ಅದು ಹೋಗುವಂಥ ರೀತಿ, ಯಾಕಂದ್ರೆ ನನಗೆ ಭಾಳಷ್ಟು ಬಾರಿ ಅದನ್ನು ಮರುಚಿತ್ರೀಕರಣ ಮಾಡಬೇಕಂತ ಸನ್ನಿವೇಶಗಳು ಬಂತು, ಭಾಳಷ್ಟು ಅಡೆತಡೆಗಳು ಬಂತು. ಅಡೆತಡೆಗಳಂದರೆ ಪ್ರತಿ ಅಡೆತಡೆಗಳಲ್ಲೂ ಕೂಡ ಒಂದು ಹೊಸ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಹೊಸತನಗಳು ಬರ್ತಾಯಿತ್ತು. ಆ್ಯಂಡ್ ಕೊರಗ ಕಮ್ಯುನಿಟಿ, ಆ ಸಮುದಾಯ ಏನಿದೆ, ಅವರು ನನಗೆ ಕೊರಗಜ್ಜನ ಬಗ್ಗೆ ಗೊತ್ತಿಲ್ಲದಂಥ ಭಾಳಷ್ಟು ವಿಚಾರವನ್ನು ಹೇಳಿದರು. ನಾವು ಕೋಲ ಮಾಡಬೇಕು ಅಂತ ಅಲ್ಲಿ ಫಸ್ಟಿಗೆ ಕೋಲ ಮಾಡಿದ್ವಿ. ಕೋಲ ಮಾಡಿದಾಗ ಆವೇಶದಲ್ಲಿದ್ದಂಥ ದೈವ, ಕೊರಗಜ್ಜ ದೈವ ಇಂಥ ಒಂದು ಬೂರ್ದುಗೋಳಿ ಅಂತ ಜಾಗದಲ್ಲಿ ನನ್ನ ಗುಳಿಗೆ ಇದ್ದಾನೆ, ಅಲ್ಲಿ ಹೋಗಿ ಒಂದು ಪುಂಜ ಕೊಡಿ ಅಂತ ಹೇಳಿದರು. ಆಮೇಲೆ ಬಂದು ನಾವು ನಮ್ಮ ರಿಸರ್ಚಲ್ಲಿ ನೋಡಿದಾಗ ಈ ಬೂರ್ದುಗೋಳಿ ಜಾಗ ಸಿಕ್ತು. ಈ ಬೂರ್ದುಗೋಳಿ ಜಾಗದಲ್ಲಿ ಇಲ್ಲೊಂದು ಉತ್ಪತ್ತಿ ಕಲ್ಲು ಅಂತ ಇದೆ. ಅಲ್ಲಿ ಈ ನಮ್ಮ ಉದ್ಯಾವರ ಅರಸರು ಏನು ಭವ್ಯ ಮೇಡಮ್ ಅವರು ಪಂಜಂದಾಯಿಯ ಒಂದು ರೋಲ್ ಮಾಡಿದ್ರು ಈ ಫಿಲ್ಮಲ್ಲಿ. ಈ ಉದ್ಯಾವರ ಅರಸರು ಪಂಜಂದಾಯಿಯವರು ಕುತ್ತಾರು ಅಂತ ಒಂದು ರಾಜ್ಯದ ರಾಣಿಯಾಗಿರ್ತಾರೆ. ಅವ್ರನ್ನ ಸೋಲಿಸಿ ಕುತ್ತಾರು ಸಾವಿರಾಳು ಪಟ್ಟ ಅದನ್ನು ಅವರು ವಶಪಡಿಸ್ಕೊಳ್ತಾ ಇದ್ದಾರೆ. ಆವಾಗ ಈ ಮಾಯಾ ರೂಪದಲ್ಲಿದ್ದಂಥ ಕೊರಗಜ್ಜ ಕೊರಗ ತನಿಯ ಪಂಜಂದಾಯಿಗೆ ಈ ಜಾಗದಲ್ಲಿ ಸಹಾಯ ಮಾಡ್ತಾರೆ, ಬೂರ್ದಗೋಳಿ ಅಂತ ಜಾಗದಲ್ಲಿ ಸಹಾಯ ಮಾಡ್ತಾರೆ. ಹೇಳ್ತಾರೆ, ಯಾಕಂದರೆ ಸೋತು ಇವರು ದೇಶಾಂತರ ಹೋಗಿರ್ತಾರೆ. ಮತ್ತೆ ಕೊರಗ ತನಿಯಲ್ಲಿ ಹೋಗಿ ನೀವು ಬನ್ನಿ ಬೂರ್ದಗೋಳಿ, ಇಲ್ಲೊಂದು ಉತ್ಪತ್ತಿ ಕಲ್ಲ ಹತ್ರ ಅಡಿಗೆ ಕೂತ್ಕೊಳ್ಳಿ, ಆಮೇಲೆ ಅರಸು ಹೇಗೂ ಇಲ್ಲಿಂದ ಬರ್ತಾ ಇರ್ತಾರೆ, ಆಗ ನೀವು ಅವರೊಂದಿಗೆ ನಾನು ಬೇರೆ ಒಂದು ರೀತಿಯಲ್ಲಿ ನಿಮ್ಮ ರಾಜ್ಯವನ್ನು ಮತ್ತೆ ತಿರುಗಿಸ್ತೇನೆ ಅಂತ. ಆ ಪೌರಾಣಿಕ ಹಿನ್ನೆಲೆಯುಳ್ಳ ಐತಿಹಾಸಿಕ ಘಟನೆ ಅನ್ನೋ ರೀತಿಯಲ್ಲಿ ಈ ಜಾಗ ನಮಗೆ ಅದು ರಿಸರ್ಚ್ ಮಾಡುವಾಗ ಸಿಕ್ತು. ಆ್ಯಂಡ್ ಅದು ಏನು ಅಂದರೆ, ಇವನ್ ನಾನು ಕಳೆದ ವರ್ಷ ಇಲ್ಲಿ ಶೂಟ್ ಮಾಡ್ತಾ ಇದ್ದಾಗ, ಇಲ್ಲಿ ಏನು ಗುಳಿಗಂದು ಅದನ್ನು ಸಂದೀಪ್ ಸೋಪರ್ಕರ್ ಅಂತ ಹಾಲಿವುಡ್ ಆ್ಯಕ್ಟರ್ ಹಿಂದಿಯಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಅವ್ರದ್ದು ಶೂಟಿಂಗ್ ಮಾಡಿದಾಗ ಇಲ್ಲಿ ವರ್ಷಾವಧಿ ಅವತ್ತು ಕೋಲ ಕೂಡ ಆಗ್ತಾಯಿತ್ತು. ಇಷ್ಟು ಅಚಾನಕ್ ವಿಚಾರಗಳು. ಆ್ಯಂಡ್ ಈಗ ಈ ವರ್ಷ ನಾವು ಬಂದಿದ್ದೇವೆ. ಆ್ಯಂಡ್ ಚಿತ್ರಕ್ಕೆ ತ್ರಿವಿಕ್ರಮ್ ಅವರು ಭಾಳಷ್ಟು ರೀತಿಯಲ್ಲಿ ಇದಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಹಾಡುಗಳನ್ನು ಮತ್ತೆ ನಾವು ಎಂಟೈರ್ ಸಿನಿಮಾದ ಮ್ಯೂಸಿಕ್ ನಾವು ಪೂರ್ತಿ ರೀಕಂಪೋಸ್ ಮಾಡ್ತಾ ಇದ್ದೇವೆ. ಮತ್ತೆ ಒಂದಷ್ಟು ಹೊಸ ವಿಚಾರಗಳನ್ನು ಅಲ್ಲಿ ಶೂಟ್ ಮಾಡಿದ್ದನ್ನು ಮತ್ತೆ ಚೇಂಜ್ ಮಾಡಿದ್ದೇವೆ. ಮೇಡಮ್ ಭವ್ಯ ಮೇಡಮ್ ಆಗಿರ್ಬೋದು, ಶ್ರುತಿ ಮೇಡಮ್ ಅವರು ಬೈರಕ್ಕೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಭವ್ಯ ಮೇಡಮ್ ಅವರು ಪಂಜಂದಾಯಿ ಮಾಡ್ತಾಯಿದ್ದಾರೆ, ಕಬೀರ್ ಬೇಡಿ ಉದ್ಯಾವರ ಅರಸರ ಪಾತ್ರಗಳು ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ, ಎಲ್ಲ ಹಿರಿಯ ನಟರು. ಇವರೊಟ್ಟಿಗೆ ಕೆಲಸ ಮಾಡಬೇಕಾದ್ರೆ ನಮಗೆ ಭಯ ಇರುತ್ತೆ. ಬಿಕಾಸ್ ಅವರು 100-150 ಸಿನಿಮಾ ಮಾಡಿದವರು. ವಿಷ್ಣುವರ್ಧನು, ಶಂಕರ್ ನಾಗ್, ಮಹಾ ಘಟಾನುಘಟಿಗಳಿಗೊಟ್ಟಿಗೆಲ್ಲ ಕೆಲಸ ಮಾಡಿದಂಥವ್ರ ಜೊತೆ ನಮ್ಮಂಥ ಹೊಸ ನಿರ್ದೇಶಕರು ಕೆಲಸ ಮಾಡಿದಾಗ ಎಲ್ಲೋ ನಮಗೊಂದು ಭಯ ಇರುತ್ತೆ, ಹೇಗೆ ಇವರನ್ನು ಹ್ಯಾಂಡ್ ಮಾಡೋದು ಅಂತ. ಆ್ಯಂಡ್ ಮೀನ್ಮೇಲೆ ನಮ್ಗೆ ಅವರಿಂದ ಭಾಳಷ್ಟು ಕಲಿಯುವಂಥ ವಿಚಾರಗಳು ಸಿಗ್ತಾ ಹೋಗುತ್ತೆ. ಭಾಳಷ್ಟು ಅವರು ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ಶ್ರುತಿ ಮೇಡಮ್ ಅವರು ಅಷ್ಟೇ ಪಾತ್ರಕ್ಕೆ ಸಾಕಷ್ಟು. ಆ್ಯಂಡ್ ಶ್ರುತಿ ಮೇಡಮ್ನ ಬಗ್ಗೆ ನಾನು ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ನನ್ನ ಮುಂಚೆ ಒಂದು 4-5 ನಿರ್ದೇಶಕರು ಆಲ್ರೆಡಿ ಅವ್ರಿಗೆ ಕಥೆ ಹೇಳಿದಾರಂತೆ. ಆ್ಯಂಡ್ ನಾನು ಏನು ಕತೆ ಹೇಳ್ತಾ ಇದ್ದೇನೆ ಅದನ್ನು ಅವರು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಡಿಟರ್ ವಿದ್ಯಾಧರಿಗೆ ಹೇಳ್ತಾ ಇದ್ದಾರಂತೆ, ಇಲ್ಲ ನಿಮ್ಮ ನಿರ್ದೇಶಕರು ಬಂದಿದೆ ಅಂತ. ಬಟ್ ಇವತ್ತಿನವ್ರು ಗೊತ್ತಿಲ್ಲ ಅದು ಯಾವ ನಿರ್ದೇಶಕ ಬಂದು ನನ್ನ ಕಥೆಯನ್ನು ಶ್ರುತಿ ಮೇಡಮ್ಗೆ ಹೇಳಿದಾರಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ಭಾಳಷ್ಟು ಜನ ಇಂಡಸ್ಟ್ರಿಯಲ್ಲಿ ಕೇಳಿದ್ದೇನೆ, ಯಾರಾದರೂ ಮೇಡಮ್ ಮನೆಗೆ ಹೋಗಿ ಕತೆ ಹೇಳಿದಾರಂತ. ಬಟ್ ನಾನು ಮಾಡಿದ ಸ್ಕ್ರೀನ್ ಪ್ಲೇ, ನಾನು ಏನು ಮಾಡಿದ್ದೇನೆ ಅದನ್ನು ಯಾರು ಹೇಳಿದ್ದು, ಅದು ನಿಜವಾಗ್ಲೂ ಅಂತಾರೆ ಇಟ್ಸ್ ಲೈಕ್ ಎ ಮಿಸ್ಟ್ರಿ. ನನಗೆ ಅದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಭಾಳಷ್ಟು ಪವಾಡಗಳು, ಭಾಳಷ್ಟು ದೈವಿ ಶಕ್ತಿಯ ನಮಗೆ ಒಂದು ಸಾಕ್ಷಾತ್ಕಾರ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಾಗಲಿ, ಈ ಸಿನಿಮಾದ ಕೆಲಸಗಳು ನಡೀತಾ ಇರುವಂಥ ಸಮಯದಲ್ಲಿ ನಮ್ಗೆ ಆಗ್ತಾಯಿದೆ. ಆ್ಯಂಡ್ ಎಲ್ಲ ಒಬ್ರಿಗಂತೂ ಒಬ್ಬರು ನನಗೆ ವಂಡರ್ಫುಲ್ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಭರತ್ ಅಂತ ಒಬ್ಬ ಹೊಸ ಹುಡುಗನನ್ನು ಪರಿಚಯ ಮಾಡ್ತಾ ಇದ್ದೇನೆ, ಕೊರಗತನಿಯ. ಸುಮಾರು ಒಂದು 50-60 ಹುಡುಗರನ್ನು ನಾನು ನೋಡಿದ ಮೇಲೆ ಭರತ್ ಅಂತ ಒಬ್ಬ ಸಿಗ್ತಾ. ರಿತಿಕಾ ಅಂತ ಇನ್ನೊಬ್ಬಳು ಅದ್ಭುತ ಪ್ರತಿಭೆ ಹುಡುಗಿ, ಕೊರಗಜ್ಜನ ನಿಜವಾದ ತಾಯಿ ಕೊರಪ್ಪಳು ಪಾತ್ರ ಮಾಡ್ತಾ ಇದ್ದಾರೆ ಅವರು. ಸೊ ಇದು ಒಂದೇನು ತ್ರಿವಿಕ್ರಮ್ ಅವರು ಪ್ಯಾನ್ ಇಂಡಿಯಾ ರೀತಿಯಲ್ಲಿ ಇದನ್ನು ಸಿನಿಮಾ ಮಾಡ್ತಾ ಇದ್ದಾರೆ. ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಅಫ್ಕೋರ್ಸ್ ನಮ್ಮ ತುಳು ಭಾಷೆಯಲ್ಲಿ ಕೂಡ ಇರುತ್ತೆ. ಸೊ ಇನ್ನು ಆ ದೈವಿ ಶಕ್ತಿಯೇ ಇದನ್ನು ಮತ್ತೊಂದು ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋಂಥ ಒಂದು
ಭಾಳ ನಮಗೆ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಟೆಕ್ನಿಕಲ್ ಹೇಳಬೇಕಾದ್ರೆ ಬಿಬಿನ್ ದೇವ್ ಅಂತ ಬಿಬಿನ್ ದೇವ್ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ದೊಡ್ಡ ಸಿನಿಮಾಗಳು, ಪುಷ್ಪ ಆಗಿರ್ಬೋದು, RR ಭಾಳಷ್ಟು ಸಿನಿಮಾಗಳನ್ನು ಮಾಡಿದವರು ಅವರು. ದೊಡ್ಡ ಸೂಪರ್ ಹಿಟ್ ಫಿಲ್ಮ್ಗಳನ್ನು ಮಾಡ್ತಾರೆ. ಬಾಂಬೆಯಲ್ಲಿ ನಡೀತಾ ಇದೆ. ಆ್ಯಂಡ್ ಜಿತ್ ಜೋಶಿ ಅವರು ಮಲಯಾಳಂನ ಭಾಳ ದೊಡ್ಡ ಎಡಿಟರ್. ಅವರು ಅವ್ರದ್ದೊಂದು 7 ಜನರ ಟೀಮ್ ಮತ್ತೆ ಎಡಿಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಗೋಪಿ ಸುಂದರ್ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಅವರು ಎಲ್ಲ ಹಾಡುಗಳನ್ನು ಮತ್ತೆ ರೀಕಂಪೋಸ್ ಮಾಡ್ತಾ ಇದ್ದಾರೆ, ಮತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ ಇದೆ, ಕೆಲಸಗಳು ನಡೀತಾ ಇದೆ. ಎಲ್ಲ ಕೊಚ್ಚಿ ಮತ್ತು ಬಾಂಬೆಯಲ್ಲಿ ಭಾಳಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಸೊ ಲೆಟ್ ಅಸ್ ಸಿ ಈ ಸಿನಿಮಾದ ಮೇಲೆ ನಮ್ಮೆಲ್ಲರ ನಿನ್ನೆ ತಾನೇ ವಿಜಯ್ ಸಂಕೇಶ್ವರ್ ಅವರು ಸಿಕ್ಕಿದ್ದು. ಸಿನಿಮಾದ ಬಗ್ಗೆ ಭಾಳ ಕುತೂಹಲವಾಗಿ ಕೇಳಿದರು. ಬಾಂಬೆಯಲ್ಲಿ ಕುತೂಹಲ ಇದೆ ಅವರಿಗೂ, ತುಂಬ ಇದರ ಬಗ್ಗೆ ಒಂದು ಆಸಕ್ತಿ ಇದೆ. ಗೊತ್ತಾಗ್ತಾ ಇದೆ ಎಲ್ಲ ಲೈಕ್ ಈ ಥರದ್ದು ನಮ್ಗೆ ಇನ್ಪುಟ್ಸ್ ಬಂದಾಗ, ಬಿಕಾಸ್ ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥವ್ರು ವಿಜಯ್ ಸಂಕೇಶ್ ಅಂತವರೆಲ್ಲ. ಸೊ ಅವರೆಲ್ಲ ಈ ಬಗ್ಗೆ ಕೇಳಿದಾಗ ನಮಗೂ ಭಾಳ ಎಕ್ಸೈಟ್ಮೆಂಟ್ ಇದೆ. ಸೊ ದೇವರ ಆಶೀರ್ವಾದ ಈ ಸಿನಿಮಾಕ್ಕೆ ಖಂಡಿತ ಇರುತ್ತೆ. ಆ್ಯಂಡ್ ಐ ಆಮ್ ಲಕ್ಕಿ ಬಿಕಾಸ್ ತ್ರಿವಿಕ್ರಮ್ ಸಪಲ್ಯ ಅಂತ ಒಬ್ಬ ನಿರ್ಮಾಪಕ ನನಗೆ ಸಿಕ್ಕಿದ್ದು. ನನಗೆ 4 ಕ್ಯಾಮ್ರಾ 5 ಕ್ಯಾಮ್ರಾದಲ್ಲಿ ಯಾರು ಬೇಕು, ಗಣೇಶಾಚಾರ್ಯ ಕೊರಿಯೋಗ್ರಾಫರ್, ಸಚ್ ಎ ಕಾಸ್ಟ್ಲಿಯೆಸ್ಟ್ ಕೊರಿಯೋಗ್ರಾಫರ್ ಇನ್ ಅವರ್ ಕಂಟ್ರಿ, ಅವರು ಬಂದು ಕೆಲಸ ಮಾಡಲಿಕ್ಕೆ ಲೈಕ್. ಆಮೇಲೆ ದ ಮಿರಾಕಲ್ ಥಿಂಗ್ ಇಸ್, ಯಾರು ಹೇಳಿದ್ರು ಎಸ್, ನನಗೆ ಯಾವ ಆರ್ಟಿಸ್ಟು ಕಷ್ಟ ಅಂತ ಅನ್ನಿಸ್ಲಿ ಇದಕ್ಕೆ ಸಿಗುವಂಥದ್ದು. ಸೊ ಮುಂದೆ ಇದನ್ನು ದೇವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದ ಎಲ್ಲ ಭರವಸೆ ನನಗಿದೆ. ಕೊರಗಜ್ಜ ಇಲ್ಲ, ಕೊರಗಜ್ಜವೇ ಅದೇ ಬಂತು. ಆಮೇಲೆ ಅದ್ರ ಪಾಟಿಗೆ ಅದೇ ಬರ್ತಾ ಹೋಯಿತು, ಕೊರಗಜ್ಜ ಅಂತ. ಕರಿಹೈದ ಕೊರಗಜ್ಜ ಅಂತ ಇಟ್ಟಿದ್ವಿ, ಬಟ್ ವಿ ಆರ್ ಪ್ರಮೋಟಿಂಗ್ ಇಟ್ ಆಸ್ ಎ ಕೊರಗಜ್ಜ. ಆ್ಯಂಡ್ ಕರಿಹೈದ ಅಂತ ಹೇಳಲಿಕ್ಕೆ ಯಾವುದೇ ಒಂದು ನಮಗೆ ಯಾಕೆ ಅವರು ಬೆಳ್ಳಗಿದ್ದಾರೆ ಅಂದರೆ ನಮಗೆ ಸಿಕ್ತು, ಅದರಿಂದ ಸೊ ಕರಿಹೈದ ಅಲ್ಲ, ಕರಿಹೈದ ಇತ್ತು. ಆಮೇಲೆ ಅದು ಕರಿಯ ಅನ್ನುವಂಥ ರೀತಿಯಲ್ಲಿ ಇಲ್ಲ ಅದು ದೈವ. ಸೊ ಅದು ನಮಗೆ ಕೊರಗ ಕಮ್ಯುನಿಟಿಯವರಿಂದ ವಿಚಾರ ಸಿಕ್ಕಿದ ಮೇಲೆ ಆ ಕರಿಹೈದ ಅನ್ನೋದನ್ನು ಸೈಲೆಂಟಾಗಿ ಇದು ಮಾಡಿಕೊಂಡು ಕೊರಗ ತನಿಯ ಅಂತ ಕಾಂತಾರೆ ಅಂತ ಕೂಡ ಹೇಳ್ತಾರೆ ಅವರಿಗೆ, ತನಿಯನಿಗೆ ಆ ಕೊಪ್ಪದಲ್ಲಿ. ಅದು ಕೂಡ ಬಟ್ ಫಿಲ್ಮಿಯ ಟೈಟಲ್ ಕೊರಗಜ್ಜ. ಆ್ಯಂಡ್ ಟ್ಯಾಗ್ ಲೈನ್ ಕೊರ್ರೆ ಕೊಡ್ತಾರೆ ಕೊರಗ ತನಿಯ ಅಂತ. ದಟ್ ಇಸ್ ಇನ್ ಕೊರಗ ಲ್ಯಾಂಗ್ವೇಜ್, ಕೊರಗ ಭಾಷೆಯಲ್ಲಿ ಕೊರ್ರೆ ಕೊಡ್ತಾರೆ ಕೊರಗ ತನಿಯ ಅಂತ. ಕೊರಗ ಒಂದು ಇದರ ಅವರದ್ದು ಕೊಡ್ತಾರಂದರೆ ಲೈಕ್ ಮುಖಂಡ ಅಂತ, ಆ ಥರ ಅವರು ಕೊಟ್ಟ ಟ್ಯಾಗ್ ಲೈನ್. ಅವರು ಪೂಜೆ ಎಲ್ಲ ಮಾಡಿಕೊಂಡು ನಮಗೆ ಅದರ ಮೂಲ ಕಥೆ ಏನಿದೆ, ಅವರು ತಲೆತಲಾಂದ್ರೆ 800 ವರ್ಷಗಳಿಂದ ಆ ಕಥೆಯನ್ನು ಅವರು ಗೌಪ್ಯವಾಗಿಟ್ಟಿದ್ರು. ಅದನ್ನು ನನ್ನ ಕರೆದು ಒಂದು ಪೂಜೆ ಎಲ್ಲ ಮಾಡಿ ಎಲೆ ಹಾರಿಸಿ ಇವನಿಗೆ ಹೇಳ್ಬೋದಂತ, ಈ ನಿರ್ದೇಶಕ ಹೇಗೆ ಹೇಳ್ಬೋದು ಅಂತ ಹೇಳುವಾಗ ಪುಣ್ಯ ನನ್ನ ಅದೃಷ್ಟನೇನು ಎಲೆ ಕರೆಕ್ಟಾಗಿ ಬಿತ್ತು. ಅವರ ಹಿರಿಯರು ಬಂದು ಕಥೆಯೆಲ್ಲ ಹೇಳಿದರು. ಅವರು ತುಂಬ ಇದರ ಬಗ್ಗೆ ಕುತೂಹಲ ಆಗಿದ್ದಾರೆ. ಎಲ್ಲ ರೀತಿಯ ಜನ ನಮಗೆ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ವಿರೋಧ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಗ್ತಾ ಇರುವಂಥದ್ದು. ಆ್ಯಂಡ್ ಅದರ ಹಿನ್ನೆಲೆ ನನಗೆ ಇನ್ನೂ ಗೊತ್ತಾಗಿಲ್ಲ. ಮೊನ್ನೆ ನಾನು ಕಳಸದಲ್ಲಿ ಅದು ಶೂಟ್ ಮಾಡ್ತಾಯಿದ್ದಾಗ, ಗಣೇಶಾಚಾರ್ಯ ಶುಭಪುಂಜ ಶೂಟ್ ಮಾಡ್ತಾಯಿದ್ದಾಗ ಒಂದು ತಂಡ ಬಂದು ನಮಗೆ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಶೂಟಿಂಗ್ ಸ್ಟಾಪೇ ಮಾಡಬೇಕಾಯಿತು. ಭಾಳಷ್ಟು ದೊಡ್ಡ ಸೆಟ್ಟಲ್ಲಿ ಹಾಕ್ಕೊಂಡಿದ್ವಿ. ಏನಿಲ್ಲ, ಅದು ನಮಗೊಂದು 35 ಲಕ್ಷಕ್ಕಿಂತ ಮೇಲೆ ಆವತ್ತು ವೇಸ್ಟ್ ಆಯಿತು. ಬಟ್ ನನಗೆ ಆಮೇಲೆ ಅವ್ರನ್ನೆಲ್ಲ ಹಿಡಿದು ಕೇಳಿದರು ಅವ್ರನ್ನು, ನೀವೊಂದು ಕಂಪ್ಲೇಂಟ್ ಕೊಡಿ ಒಳಗಾಗೋಣ. ಪಾಪ ಅವ್ರು ನೋಡಿದಾಗ ಅವ್ರ ಹಿಂದೆ ಯಾವುದೋ ಒಂದು ಜನಗಳಿದ್ದಾರೆ. ಸೊ ನಾವು ಅದನ್ನು ಹೇಳಿದ್ವಿ, ಅವರನ್ನು ಹಿಡ್ಕೊಳ್ಳಿ. ಯಾಕಂದರೆ ಅವ್ರು ನಮಗಂತಲ್ಲ, ಈಗ ರಿಷಬ್ ಶೆಟ್ಟಿ ಮಾಡುವಂಥ ಕಾಂತಾರ 2ಗೂ ಕೂಡ ತೊಂದರೆ ನಡೀತಾ ಇದೆ. ನಮ್ಮ ದೈವಿ ಶಕ್ತಿಯ ಬಗ್ಗೆ ಸಿನಿಮಾ ಮಾಡಿದಾಗ ಅಡೆತಡೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಇನ್ನೂ ಹೇಳಬೇಕಂತ ಹೇಳಿದರೆ, ನಮ್ಮ ಏನು ಈ ದೈವದ ಒಂದು ವೇಷಭೂಷಣಗಳಿದೆ, ಅದು ಶಮನಿಸಮ್ ಅನ್ನುವಂಥದ್ದು ಉತ್ತರ ಸೈಬೀರಿಯಾ ರಷ್ಯಾ ಪ್ರಾಂತದಿಂದ ಬಂದಂಥದ್ದು. ಆಗಿನ ಜನಪದೀಯ ಕತೆ ಸ್ಲೋಲಿ ಅದು ಡೆವಲಪ್ ಆಯಿತು. ಶಮನಿಸಮ್ ಅಂದು ಶಮನ್ಸ್, ನಾವೀಗ ಬುದ್ಧಿಸಮಲ್ಲಿ ಕೇಳಿದರೆ ಶಮನ್ಸ್ ಬಗ್ಗೆ ಅಲ್ಲಿ ಕೂಡ ಉಲ್ಲೇಖ ಇರುತ್ತೆ. ಅವ್ರು ಯಾವ ಥರ ಮಾಡಿದರು, ಆಫ್ರಿಕನ್ಸ್ ಇರ್ಬೋದು, ರಷ್ಯನ್ಸ್ ಇರ್ಬೋದು, ನಿಮ್ಗೆ ಆಸ್ಟ್ರೇಲಿಯನ್ಸ್ ಇರ್ಬೋದು, ಮೆಕ್ಸಿಕನ್ಸ್ ಇರ್ಬೋದು, ಅವರೆಲ್ಲ ಈ ಥರದ ವೇಷಭೂಷಗಳನ್ನು ಹಾಕ್ಕೊಂಡು ಸುಮಾರು ಸಾವಿರಾರು ವರ್ಷಗಳಿಂದ ಈ ಆಚರಣೆಗಳನ್ನು ಲೈಕ್ ಯಾವುದೋ ಅಗೋಚರ ಶಕ್ತಿಯನ್ನು ತನ್ನ ಮೈ ಮೇಲೆ ಅವರು ಆಹ್ವಾನಿಸಿಕೊಂಡು ಒಂದು ಭವಿಷ್ಯ ಮತ್ತು ಅದಕ್ಕೆ ಅಲ್ಲಿ ಮುಂದೆ ಘಟಿಸಬಹುದು ಅಂತ ವಿಚಾರಗಳನ್ನು ಅವರು ಹೇಳುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಮಾತ್ರ ಅಥವಾ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಇಲ್ಲಿಯಲ್ಲೇ, ಅಥವಾ ನಮ್ಮ ಕೇರಳ ತೆಯ್ಯಮ್ಮಾಗಿರ್ಬೋದು, ಅಥವಾ ಅಸ್ಸಾಮಲ್ಲಿರ್ಬೋದು, ಎಲ್ಲ ಕಡೆ ಇದೆ. ಇಟ್ ಮೀನ್ಸ್ ನಾಟ್ ಓನ್ಲಿ ಇಲ್ಲಿ ಭಾರತ ನಮ್ಮ ಮಂಗಳೂರು ಅಂತಲ್ಲ, ಪ್ರಪಂಚದಾದ್ಯಂತ ಇದೆ. ನಾವು ಅದನ್ನು ಒಂದು ಜನಾಂಗದ ಒಂದು ಭಾಗದ ಒಂದು ಪ್ರಾಂತ್ಯದ ಅದು ಒಂದು ಜನಪದ ಕಲೆ ಅಥವಾ ದೈವಿ ಶಕ್ತಿಯ ವಿಚಾರ ಅಂತ ನಾವು ಹೇಳುವ ಅಷ್ಟು ಸಮಂಜಸ ಅನ್ನಿಸ್ತಾ ಇಲ್ಲ ಅಷ್ಟೇ. ಅಫ್ಕೋರ್ಸ್ ಯಾರ ನಂಬಿಕೆಗಳಿಗೂ ಧಕ್ಕೆ ಮಾಡಬಾರ್ದು.
ವೇಷಭೂಷಣಗಳನ್ನು ಬೇಕಾದಂಥ ಥರ ಮಾಡುವಂಥದ್ದು, ಅವುಗಳನ್ನು ಅವಹೇಳನಕಾರಿಯಾಗಿ ಮಾಡುವಂಥದ್ದು, ಆಭಾಸತನ ಸೃಷ್ಟಿ ಮಾಡೋದು, ಅದು ಯಾರೂ ಒಪ್ಪದ ವಿಚಾರ, ಒಪ್ಪಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ನಾವೇ ಈ ಸಿನಿಮಾ ಮಾಡಿದಾಗ ನಾವೇ ಸ್ವತಃ ಗುಡಿ ಕಟ್ಟಿದ್ವಿ, ಗುಳಿಗನಿಗೆ ಕಲ್ಲುಟ್ಟಿಗೆ ಎಲ್ಲ ಮಾಡ್ಕೊಂಡು ನಾವು ಏನು ಅದರ ಪ್ರಕಾರ ಏನು ನಡಿಬೇಕು ನಾವು ಕೂಡ ಈ ತಿಳಿದವ್ರ ಹತ್ರ ಕೇಳ್ತೀವಿ, ಜ್ಯೋತಿಷಿಗಳ ಹತ್ರ ಹೋಗಿ. ಯಾಕೆ ನಮ್ಗೆ ಗೊತ್ತಿಲ್ಲ, ಆ ವಿದ್ಯೆ ನಮ್ಗೆ ಗೊತ್ತಿಲ್ಲ, ಅದನ್ನು ತಿಳಿದವ್ರು ಬೇರೆಯವ್ರು ಇರ್ತಾರೆ, ಅವ್ರ ಹತ್ರ ಕೇಳ್ತೀವಿ ಇದು ಏನು ಅಂತ. ಅವರು ಭಾಳಷ್ಟು ವಿಚಾರ ಈ ಥರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ತುಳು ಎಲ್ಲ 6 ಭಾಷೆಯಲ್ಲಿ ನಾವು ಮಾರ್ಚ್ ಎಂಡಿಗೆ ಮಾಡ್ತಾ ಇದ್ದೇವೆ. ಸೊ ಮಾರ್ಚ್ ಎಂಡ್ ರೆಡಿ ಆಗ್ತಾ ಇದೆ ನಮಗೆ.